Hello everyone, welcome to my vlog. Most of the time ಮಿಂಚು ನನ್ನ ಮೇಲೆ ಇರ್ತಾಳೆ. ನಾನು ಎಲ್ಲಾದರೂ ಕೂತ್ಕೋ, ಸೋಫಾ ಮೇಲೆ ಕೂತ್ಕೊಂಡ್ರೆ ಇಲ್ಲ ಬೇರೆ ಕಡೆ ಹೋದರೆ ಎಲ್ಲಿಗೆ ಹೋದ್ರೂ ನನ್ನ ಹಿಂದೆನೇ ಇರ್ತಾಳೆ. ಮತ್ತು ಬಂದು ನನ್ನ ಮೇಲೆ ಕೂತ್ಕೊಳ್ಳೋದು, ನನ್ನ ತೊಡೆ ಮೇಲೆ ಕೂತ್ಕೊಳ್ಳೋದು. ಇವಾಗ ನೋಡಿ ನನ್ನ ತಲೆ ಮೇಲೆ ಕೂತ್ಕೊಂಡು ಏನೋ ಟಿ ವಿ ನೋಡ್ತಾ ಇದ್ದಾಳೆ. ಸೊ ಇದೇ ಆಗಿರುತ್ತೆ ನನಗೆ ಡೇ ಫುಲ್ಲು. ಇಲ್ಲ ಎತ್ಕೊಂಡು ಓಡಾಡು, ಎತ್ತು ಅಂತ ಬರೋದು, ಇಲ್ಲ ಅಂತ ಹೇಳಿದ್ರೆ ಬಂದು ನನ್ನ ಮೇಲೆ ಕೂತ್ಕೊಳ್ಳೋದು. ಸೊ ಇಷ್ಟೇ ಕೆಲಸ ನಂದು ಮಿಂಚುದು ದಿನಾನು. ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಾದರೂ ಫ್ರೀಯಾಗಿ ಬಂದು ಕೂತ್ಕೊಂಡ್ರೆ ಅವಳು ಮಾಡೋದೇ ಇದೇ ಕೆಲಸ. ಉಲ್ಟಾ ಇದೆ, ಸರಿ ಮಾಡ್ಕೊ ಪಾಪು. ಉಲ್ಟಾ ಇದೆ ಕಣೋ, ಸರಿ ಮಾಡ್ಕೊಳ್ಳೋ. ಸರಿ ಮಾಡ್ಕೊ. ಈ ಕಡೆ ಬಾ. ಒಂದೇ ಕಡೆ ಒರೆಸ್ತಾ ಇದ್ಯಾ? ಒಂದೇ ಕಡೆ ಒರೆಸ್ತಾ ಇದ್ಯಾ? ಕೊಡು ಆಂಟಿಗೆ. ಆಂಟಿ ಕೊಡು ಜೋಣ. ಕೂತ್ಕೊಂಡು ಬೇರೆ ಒರೆಸ್ತೀಯಾ? ಹಾ, ಕೂತ್ಕೊಂಡು ಒರೆಸ್ತೀಯಾ ಇವಾಗ? ಏನು ಚೀ? ಏನದು ಚೀನಾ? ಓಕೆ. ಹಾ. ವಾವ್ ವಾವ್. ಕೊಡು ಸಾಕು ಆಂಟಿಗೆ. ಲೇಟ್ ಆಯ್ತಂತೆ, ಆಂಟಿ ಮನೆಗೆ ಹೋಗ್ಬೇಕಂತೆ. ಕೊಡು ಬೇಗ. ಏನದು ಕಾಲಲ್ಲಿ ಪೆನ್ನಲ್ಲಿ ಬರ್ಕೊಂಡಿರೋದು? ಕೊಡು ಸಾಕಮ್ಮ, ಕೊಡುಮ ಸಾಕು. ಇವತ್ತು ಸಾಂಬಾರು ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಅವರೆಕಾಳು ಈ ಸೀಸನಲ್ಲಿ ಆಲ್ರೆಡಿ ಎಲ್ಲರೂ ಮನೆಯಲ್ಲೂ ತುಂಬ ಮಾಡಿರಬೇಕು ಅವರೆಕಾಳು ಸಾಂಬಾರು, ಹಿಸ್ಕಿದ ಬೇಳೆ ಸಾಂಬಾರು ಮತ್ತು ಬಸ್ಸಾರೆಲ್ಲ ಮಾಡ್ತಾರೆ ಇದರಲ್ಲಿ. ಬಟ್ ನಮ್ಮ ಮನೆಯಲ್ಲಿ ಇವತ್ತೇ ಫಸ್ಟ್ ಟೈಮ್ ನಾನು ಅವರೆಕಾಯಿ ತಂದು ಅವರೆಕಾಳು ಸಾಂಬಾರು ಮಾಡಿರೋದು. ಪಾಪು, ಅದನ್ನು ಯಾಕೆ ಮನೆ ತುಂಬ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಹಲೋ ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾ, ಎಲ್ಲಿ ಹೋಗ್ತಾ ಇದೆಯೋ? ಒಳಗಿಡು ಬಾ, ಬಾ ಒಳಗಿಡು ಬಾ. ತಗೊಂಡೋಗು, ತಗೊಂಡೋಗು, ಎತ್ಕೊಂಡೋಗಿ ಇಡೋ ಒಳಗಡೆ. ಇವತ್ತು ನಾನು ಲಡ್ಡು ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮತ್ತು ಡೇಟ್ಸ್ ಅಂದರೆ ಖರ್ಜೂರ. ಡ್ರೈ ಫ್ರೂಟ್ಸು ಒಂದು 4-5 ಥರ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಲಡ್ಡು ಮಾಡ್ತಾ ಇದ್ದೀನಿ. ಇದನ್ನು ಮುಂಚೆನೂ ನಾನು ಮಾಡಿದ್ದೆ, ಆ ವಿಡಿಯೋ ಶೇರ್ ಕೂಡ ಮಾಡಿದ್ದೆ ನಾನು. ಬಟ್ ಇನ್ನೊಂದು ಸಲ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನೂ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಅದರದ್ದು ಏನು ಹಸಿ ಅಂಶ ಹೋಗೋ ತನಕ ಹುರಿಬೇಕು ಅಂತ ಹೇಳ್ತಾರಲ್ಲ, ಸೊ ಆ ಥರ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡ್ಕೊಬೇಕು. ಎಲ್ಲದನ್ನು ಫಸ್ಟು ಫ್ರೈ ಮಾಡಿಕೊಂಡು ಎಲ್ಲನೂ ನಾನು ತುಪ್ಪದಲ್ಲೇ ಮಾಡ್ಕೋತಾ ಇದ್ದೀನಿ. ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪ, ನಮ್ಮಮ್ಮ ಮಾಡಿಕೊಡ್ತಾರೆ. ಸೊ ಆ ತುಪ್ಪದಲ್ಲೇ ನಾನು ಎಲ್ಲನೂ ಹುರಿತಾ ಇರೋದು. ಆ್ಯಕ್ಚುಲಿ ಈ ಲಡ್ಡು ಮಾಡ್ತಾ ಇರೋದು ಬಂದು ನಾನು ನನ್ನ ಕಸಿನ್ಗೆ ಮತ್ತು ನಮ್ಮ ಮನೆಗೂ ಸೇರಿಸ್ಕೊಂಡು, ನನ್ನ ಕಸಿನ್ ಬಂದು ಅವಳು ಪ್ರೆಗ್ನೆಂಟು, ಸೊ ಅವಳಿಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇರೋದು ಬಾದಾಮ್ ಹಾಕ್ತಾ ಇದ್ದೀನಿ, ಮತ್ತು ಗೋಡಂಬಿ ಹಾಕ್ತಾ ಇದ್ದೀನಿ, ವಾಲ್ನಟ್ ಹಾಕ್ತಾ ಇದ್ದೀನಿ, ಮತ್ತು ಪಿಸ್ತಾ ಮತ್ತು ಖರ್ಜೂರ. ಎಲ್ಲ ಡ್ರೈ ಫ್ರೂಟ್ಸು ನಾನು 200 ಗ್ರಾಮೇ ತೊಗೊಂಡಿದ್ದೀನಿ. ಖರ್ಜೂರ ಬಂದು 1/4 kg ಖರ್ಜೂರ, ಕಾಲು ಕೆ ಜಿ ಇಲ್ಲ ಅರ್ಧ kg ಖರ್ಜೂರ, ಸಾರಿ, ಅರ್ಧ kg ಖರ್ಜೂರ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ 200 ಗ್ರಾಮು. ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ತುಂಬ ಏನೂ ಹುರಿಯೋದು ಬೇಡ, ಅದು ಹಸಿ ಅಂಶ ಹೋಗೋ ತನಕ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಇದನ್ನು ಯಾರು ಬೇಕಾದರೂ ತಿನ್ಬೋದು, ಮಕ್ಕಳಿಗೆ ಕೊಡ್ಬೋದು. ಎಷ್ಟೊಂದು ಮಕ್ಕಳು ಡ್ರೈ ಫ್ರೂಟ್ಸ್ನೆಲ್ಲ ಹಾಗೆ ಕೊಟ್ಟರೆ ತಿಂತಾ ಇರಲ್ಲ. ಇವಾಗ ವಾಲ್ನಟ್ ಕೊಟ್ಟರೆ ತಿನ್ನಲ್ಲ ಅದನ್ನು, ಯಾಕಂದರೆ ತುಂಬ ಏನು ತಿನ್ನೋಕ್ಕಾಗಲ್ಲ, ಅದು ಒಂಥರ
ಬೇರೆ ಟೇಸ್ಟೇ ಇರುತ್ತೆ. ಸೊ ಅದನ್ನು ತಿನ್ನಲ್ಲ ಮಕ್ಕಳು ಕೊಟ್ಟರೆ. ಮತ್ತು ಗೋಡಂಬಿ ಕೆಲವೊಂದು ಮಕ್ಕಳು ತಿನ್ನಲ್ಲ, ಬಾದಾಮ್ ತಿನ್ನಲ್ಲ, ಪಿಸ್ತಾ ತಿನ್ನಲ್ಲ. ಹೀಗೆ ಒಂದು ಮಕ್ಕಳು ಒಂದು ಥರ ಇರುತ್ತವೆ. ಸೊ ಇದು ಎಲ್ಲನೂ ಏನೋ ಒಟ್ಟಿಗೆ ಹಾಕಿ ಮಾಡೋದ್ರಿಂದ, ಮತ್ತು ಖರ್ಜೂರದಲ್ಲಿ ಸ್ವೀಟ್ ಇರುತ್ತೆ. ಸೊ ಖರ್ಜೂರ ಹಾಕ್ತೀವಿ. ನಾನು ಎಕ್ಸ್ಟ್ರಾ ಸ್ವೀಟ್ ಏನೂ ಹಾಕ್ತಾ ಇಲ್ಲ. ಖರ್ಜೂರ ನಾನು ಏನು ಹಾಕ್ತಾಯಿದ್ದೀನಿ ಅದರಲ್ಲಿ ಏನು ಸ್ವೀಟ್ ಇರುತ್ತೆ ಅದಷ್ಟೇ. ಎಕ್ಸ್ಟ್ರಾ ಜಾಗರಿ ಹಾಕ್ಬೋದು, ಅಂದರೆ ಬೆಲ್ಲ ಹಾಕ್ಬೋದು. ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ, ಬೆಲ್ಲ ಹಾಕ್ಬೋದು. ಬೇಕಂದರೆ ಹಾಕ್ಕೋಬೋದು, ಎಕ್ಸ್ಟ್ರಾ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳೋರು ಹಾಕ್ಕೋಬೋದು ಬೆಲ್ಲನ. ಬಟ್ ನಾನು ಹಾಕ್ತಾಯಿಲ್ಲ ಬೆಲ್ಲ ಇಲ್ಲಿ. ಖರ್ಜೂರ ನಾನು ಎಲ್ಲನೂ ಬೀಜ ಎಲ್ಲ ತೆಕ್ಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ಕೂಡ ನಾನು ಸ್ವಲ್ಪ ಮಿಕ್ಸರಲ್ಲಿ ಹಾಕ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ತರಿ ಬರೋ ಥರ ಅದನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟು ಎಲ್ಲ ಡ್ರೈ ಫ್ರೂಟ್ಸು ಅದು ತಣ್ಣ ಆದಮೇಲೆ, ಯಾಕಂದರೆ ಬಿಸಿ ಮಾಡಿರ್ತೀವಲ್ಲ, ಸೊ ಅದು ಸ್ವಲ್ಪ ತಣ್ಣ ಆದಮೇಲೆ ಅದನ್ನು ಪುಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಮತ್ತು ಈ ಲಡ್ಡುನ ಅಂದರೆ ದೊಡ್ಡವರು ತಿನ್ಬೋದು, ಚಿಕ್ಕವರು ತಿನ್ಬೋದು. ಮತ್ತು ಇನ್ನೂ ಏನಂತ ಹೇಳಿದ್ರೆ ಡಯಾಬಿಟೀಸ್ ಇರೋರು ತಿನ್ಬೋದು, ಯಾಕಂದರೆ ವಿತೌಟ್ ಸ್ವೀಟ್ ಅಲ್ಲ, ಇದು ಜಾಸ್ತಿ ಸ್ವೀಟ್ ಇಲ್ಲ. ಬರೀ ಖರ್ಜೂರಲ್ಲಿ ಎಷ್ಟಿದೆ ಸ್ವೀಟು ಅದು ನ್ಯಾಚುರಲ್ ಸ್ವೀಟು, ಎಕ್ಸ್ಟ್ರಾ ಮೇಲೆ ಏನೂ ಹಾಕ್ತಾ ಇಲ್ಲ ಸ್ವೀಟು. ಸೊ ಹಾಗಾಗಿ ಡಯಾಬಿಟಿಸ್ ಇರೋರು ತಿನ್ಬೋದು, ಎಲ್ಲ ವರ್ಗದವರು ತಿನ್ಬೋದು ಅಂತ ಹೇಳ್ಬೋದು. ಅಂದರೆ ಮಕ್ಕಳಿರ್ಬೋದು, ದೊಡ್ಡೋರು ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು. ಸೊ ಎಲ್ಲರೂ ತಿನ್ಬೋದು. ಮತ್ತು ಖರ್ಜೂರನ ನಾನಿಲ್ಲಿ ಸ್ವಲ್ಪ ಅದನ್ನು ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಮೆಲ್ಟ್ ಆಗೋ ಥರ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಅದ್ರ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಅಂದರೆ ಮೆತ್ತ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಆ ಸಾಫ್ಟ್ ಆದಮೇಲೆ ಎಲ್ಲ ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸ್ಗೆ ಖರ್ಜೂರನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಉಂಡೆ ಮಾಡೋದಕ್ಕೆ. ಸೊ ಅದನ್ನೆಲ್ಲ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಫುಲ್ಲು ಅಂದರೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಅದು ಟೇಸ್ಟ್ ಎಲ್ಲ ಕಡೆ ಇದಾಗಲ್ಲ. ಅಂದರೆ ಖರ್ಜೂರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೀಟಾಗಿ, ಆವಾಗಲೇ ಅದು ಸ್ವೀಟಿಶ್ ಆಗಿ ಬರೋದು. ಸೊ ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆ ಮಾಡಲಿಕ್ಕೆ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಳ್ಳೋದೇನು ಬೇಡ, ಯಾಕಂದರೆ ಆಲ್ರೆಡಿ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿರೋದ್ರಿಂದ ಸೊ ಅದು ಉಂಡೆ ಮಾಡೋ ಕನ್ಸಿಸ್ಟೆನ್ಸಿಗೆ ಹಾಗೆ ಬಂದ್ಬಿಡುತ್ತೆ. ಸೊ ನೀವು ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿರ್ಬೋದು ಅಥವಾ ನೀವು ತಿನ್ಲಿಕ್ಕಿರ್ಬೋದು, ಟ್ರೈ ಮಾಡಿ ನೋಡಿ, ತುಂಬ ಡಿಲಿಷಿಯಸ್ ಆಗಿರುತ್ತೆ. ಮತ್ತು ತುಂಬ ದಿನ ಇಟ್ಕೊಂಡು ತಿನ್ಬಹುದು ಇದನ್ನು. ಸೊ ಲಡ್ಡು ರೆಡಿ. ನಾನಿವಾಗ ಎಲ್ಲ 200 ಗ್ರಾಮ್ ಯೂಸ್ ಮಾಡ್ಕೊಂಡು ಮಾಡಿದ್ನಲ್ಲ, ಸೊ ಇಷ್ಟು ಲಡ್ಡುಗಳಾಗಿದೆ.